ಸಂಕ್ರಾಂತಿ ಹಬ್ಬ ಬಂತು ಅಲ್ವಾ, ಶೇಂಗಾ ಹೋಳಿಗೆ ಮಾಡೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋದ ವರ್ಷ ನಾನು ಮಾಡಿ ತೋರಿಸಿದ್ದೀನಿ, ಆದರೆ ಅದರಲ್ಲಿ ಸಕ್ಕರೆ ಹಾಕಿದ್ದೆ ಅಲ್ವಾ. ತುಂಬಾ ಜನ ಕಮೆಂಟ್ ಮಾಡಿದ್ರು ಬೆಲ್ಲದಿಂದ ಮಾಡಿ ತೋರಿಸಿ ಅಂತ. ಹಾಗಾಗಿ ನಿಮಗೋಸ್ಕರ ಈ ವಿಡಿಯೋ ರೆಡಿ ಇದೆ. ಹಾಗಾದ್ರೆ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ಶೇಂಗಾನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಹೋದ ವರ್ಷ ಕೂಡ ನಮ್ಮ ತಾಯಿನೇ ಮಾಡಿದ್ರು ಅಲ್ವಾ, ಈ ವರ್ಷ ಕೂಡ ನಮ್ಮ ತಾಯಿ ಮತ್ತೆ ನಮ್ಮ ಅಕ್ಕ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಹಾಗೆ ಸೇಮ್ ಮೆಥಡ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ ಹೆಚ್ಚು. ಅಲ್ಲಿ ಸಕ್ಕರೆ ಹಾಕಿದ್ದೆ, ಇಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ಅಷ್ಟೇ. ಆದರೆ ಇದನ್ನು ಕೂಡ ನೀವು ನೋಡಿದ್ರೆ ನಿಮಗೂ ಈಸಿ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಶೇಂಗಾನ ನೋಡ್ತಾ ಇದ್ದೀರಲ್ವ, ಈ ಥರ ಚೆನ್ನಾಗಿ ನಾನು ಹುರಿದುಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಎಳ್ಳು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ. ನೀರು ಹಾಕದೇ ಇದ್ರೆ ತುಂಬಾನೇ ಅಂದರೆ ಅವು ಸಿಡಿಯುತ್ತೆ ಅಲ್ವಾ, ಬಾಣಲೆಯ ಹೊರಗಡೆನೆ ಬರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿದ್ರೆ ಚೆನ್ನಾಗಿ ಹುರಿಬಹುದು. ಎಳ್ಳು ಚೆನ್ನಾಗಿ ಫ್ರೈ ಆಗಿದೆ ನೋಡಬಹುದು. ನಿಮಗೆ ಇದರ ಅಳತೆ ಎಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವಿವರವಾಗಿ ನೋಡಿಕೊಂಡು ನೀವು ಕೂಡ ಈ ಹಬ್ಬಕ್ಕೆ ಮನೆಯಲ್ಲಿ ಮಾಡ್ಕೊಳ್ಳಿ. ಹೆಲ್ದಿ ಆಗಿರುವಂತಹ ಹೋಳಿಗೆ. ಇಲ್ಲಿ ಶೇಂಗಾ ಮತ್ತು ಎಳ್ಳು ಎರಡು ಕೂಡ ಫ್ರೈ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸಣ್ಣ ರವೆ ಇರುತ್ತೆ ಅಲ್ವಾ, ಉಂಡಿ ಮಾಡುವ ರವೆ, ಅಂದರೆ ರವೆ ಉಂಡಿ ಮಾಡೋದಕ್ಕೆ ತರ್ತೀವಲ್ವ, ಆ ರವೆ ಕೂಡ ಇಲ್ಲಿ ಹುರ್ಕೊಳ್ತಾ ಇದ್ದೀವಿ. ಇದಕ್ಕೆ ಎಣ್ಣೆ ತುಪ್ಪ ಏನು ಹಾಕೋದು ಬೇಡ, ಡ್ರೈ ಆಗಿಯೇ ನಾವು ಇಲ್ಲಿ ಹುರಿದುಕೊಳ್ಬೇಕಾಗುತ್ತೆ. ಇದನ್ನು ಕೂಡ ಚೆನ್ನಾಗಿ ನಾವು ಹುರಿದುಕೊಳ್ಬೇಕು. ಇಲ್ಲಿ ಇದನ್ನು ಒಂದು ದಿವಸ ಮೊದಲೇ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ರೆಡಿ ಮಾಡಿಕೊಂಡ್ರೆ ಸಾಯಂಕಾಲ, ನಾಳೆ ಬೆಳಗ್ಗೆ ಹೋಳಿಗೆ ಎಲ್ಲ ರೆಡಿ ಮಾಡಬಹುದು. ಇದನ್ನು ನಮ್ಮ ಅಕ್ಕ ಅಂದರೆ ಹೂರಣನ ರೆಡಿ ಮಾಡಿಕೊಂಡು ಬಂದಿದ್ರು, ಅಂದರೆ ತುಂಬ ಹೆಚ್ಚು ಕ್ವಾಂಟಿಟಿಯಲ್ಲಿ. ಅದರ ವಿಡಿಯೋ ಇರಲಿಲ್ಲ, ಹಾಗಾಗಿ ನಾನು ಮತ್ತೆ ಇಲ್ಲಿ ಸಣ್ಣ ಕ್ವಾಂಟಿಟಿಯಲ್ಲಿ ನಿಮ್ಮ ಜೊತೆ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಹೋಳಿಗೆ ಮಾಡುವ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಶೇಂಗಾ ಮತ್ತು ಎಳ್ಳು ಎರಡು ಕೂಡ ಇಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ಕಂಟಿನ್ಯೂ ಆಗಿ ನೀವು ಪುಡಿ ಮಾಡ್ಕೊಳ್ಬೇಡಿ ಮಿಕ್ಸರಲ್ಲಿ, ಅಂದರೆ ಕಂಟಿನ್ಯೂ ಆಗಿ ನೀವು ಬಟನ್ ಆನ್ ಮಾಡಿ ಬಿಟ್ಟರೆ ಎಣ್ಣೆ ಬಿಡ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ. ಅದಕ್ಕೇನೆ ಇಲ್ಲಿ ಹುರಿದ ರವೆಯನ್ನು ಹಾಕೊಂಡಿದ್ದೀನಿ. ನಾವು ಪುಡಿ ಮಾಡಿಕೊಂಡಂತಹ ಶೇಂಗಾ ಪುಡಿ, ಎಳ್ಳಿನ ಪುಡಿ, ಹಾಗೆ ಅದರ ಜೊತೆಗೆ ಹುರಿದುಕೊಂಡಂತಹ ರವೆ ಮತ್ತು ಇದಕ್ಕೆ ಏಲಕ್ಕಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಂದು ಚಿಟಿಕೆ ಹಾಕಿದ್ರೆ ಸಾಕು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಇವಾಗ ಬೆಲ್ಲನ ಕರಗಿಸಿ ಹಾಕೊಳ್ಬೇಕಾಗುತ್ತೆ. ನಾವು ಪಾಕ ಏನು ಮಾಡೋದು ಬೇಕಾಗಿಲ್ಲ. ಇಲ್ಲಿ ಸ್ವಲ್ಪನೇ ನೀರನ್ನು ಹಾಕೊಂಡು ಇದನ್ನು ಕರಗಿಸಿ ನಾವು ಸೇರಿಸ್ಕೊಳ್ಬೇಕಾಗುತ್ತೆ. ಯಾವುದೇ ಒಳಗಡೆ ಒಂದು ಅಂದರೆ ಕಸ ಕಡ್ಡಿ, ಸ್ವಲ್ಪ ಸಣ್ಣ ಸಣ್ಣ ಹಳ್ಳಗಳಿದ್ರೂ ಕೂಡ ಇದರಲ್ಲಿ ಹೋಗುತ್ತೆ. ಹೋದ ವರ್ಷ ಮಾಡಿದ ವಿಡಿಯೋ ಕೂಡ ತುಂಬ ಜನ ನೋಡಿದ್ದೀರಾ, ತುಂಬ ಜನ ಇಷ್ಟಪಟ್ಟಿದ್ದೀರಾ. ತುಂಬಾನೇ ಧನ್ಯವಾದಗಳು. ನೀವು ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ ನೋಡಬಹುದು. ಇದನ್ನು ನಾವು ಸೋಸ್ಕೊಂಡ್ರೆ ಇದರಲ್ಲಿರುವ ಕಸ ಕಡ್ಡಿ ಆಗಲಿ, ಚಿಕ್ಕ ಚಿಕ್ಕ ಹಳ್ಳಗಳಾಗಲಿ ಬರುತ್ತೆ. ನಾವು ಎಲ್ಲ ಪುಡಿಗಳನ್ನು ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ವಾ, ಅದಕ್ಕೇನೆ ಇದು ಸೋಸ್ಕೊಳ್ತಾ ಇದ್ದೀನಿ ನಾನು. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಈ ವರ್ಷ ನೀವು ಕೂಡ ತವ್ರ ಮನೆಗೆ ಹೋಗ್ತಾ ಇದ್ದೀರಾ ಹಬ್ಬಕ್ಕೆ, ಅಥವಾ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಇಲ್ಲಿ ನಾವು ಅಳತೆಯಲ್ಲಿ ಚೆನ್ನಾಗಿ ಕರೆಕ್ಟಾಗಿ ತಗೊಂಡ್ರೆ ಈ ಥರ ರೆಡಿ ಆಗುತ್ತೆ ನೋಡಬಹುದು. ನನಗೆ ಹೋಳಿಗೆಗಿಂತ ಇವಾಗ ಇದನ್ನು ಮಿಕ್ಸ್ ಮಾಡಿದ್ದೀವಿ ಅಲ್ವಾ, ಇದನ್ನು ತಿನ್ನೋದಕ್ಕೆ ತುಂಬಾನೇ ಇಷ್ಟ. ಇವಾಗ ಇದೆಲ್ಲವನ್ನು ಮಿಕ್ಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾಳೆ ಮಾಡೋದಕ್ಕೆ ರೆಡಿ ಆಗುತ್ತೆ. ಇಷ್ಟು ಲೂಸ್ ಆಗಿದೆ ಅಲ್ವಾ ಇದು, ನಾಳೆ ತುಂಬ ಚೆನ್ನಾಗಿ ನಾವು ಹೋಳಿಗೆ ಮಾಡೋದಕ್ಕೆ ರೆಡಿ ಆಗುತ್ತೆ. ನಮ್ಮ ಕಡೆ ಇದನ್ನು ಸಂಕ್ರಾಂತಿ ಹಬ್ಬಕ್ಕೆ, ಹಾಗೆ ಗರ್ಭಿಣಿ ಇದ್ದವರಿಗೆ ಊಟಕ್ಕೆಲ್ಲ ಕಟ್ಕೊಂಡು ಹೋಗ್ತೀವಲ್ವಾ ಆವಾಗ, ಹಾಗೆ ಟ್ರಾವೆಲಿಂಗ್ ಮಾಡುವಾಗ ಕೂಡ ಇದನ್ನು ತುಂಬ ಜನ ಮಾಡಿ ತಗೊಳ್ತಾರೆ. ಇವಾಗ ಮರುದಿವಸ ನೋಡಬಹುದು ಈ ಥರ ರೆಡಿಯಾಗಿದೆ. ಇದನ್ನು ಇವಾಗ ಹೋಳಿಗೆ ಮಾಡಬೇಕು. ಅದಕ್ಕೂ ಮೊದಲು ಇಲ್ಲಿ ಹಿಟ್ಟನ್ನು ನಾದ್ಕೊಳ್ಬೇಕು ಅಲ್ವಾ. ಹಿಟ್ಟು ಕೂಡ ಯಾವ ಥರ ನಾದ್ಕೊಳ್ಬೇಕು ಅಂತ ನೋಡ್ಕೊಳ್ಳಿ. ಗೋಧಿ ಹಿಟ್ಟನ್ನೇ ತಗೊಂಡಿದ್ದೀವಿ ನಾವು, ಮೈದಾ ಹಿಟ್ಟು ಒಂಚೂರು ಕೂಡ ಹಾಕ್ತಾ ಇಲ್ಲ. ಇಲ್ಲಿ ಗೋಧಿ ಹಿಟ್ಟಿಗೆನೆ ಎಣ್ಣೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದಾರೆ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಮೊದಲು ಈ ಥರ ಡ್ರೈ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೀರನ್ನು ಹಾಕಿ ನಾದ್ಕೊಳ್ಬೇಕಾಗುತ್ತೆ. ಬೇಳೆ ಹೋಳಿಗೆ ಮಾಡುವಾಗ ಯಾವ ರೀತಿಯಾಗಿ ಲೂಸ್ ಆಗಿ ನಾದ್ಕೊಳ್ತೀವಿ ಅಲ್ವಾ, ಆ ಥರ ನಾದ್ಕೊಳ್ಳೋದಕ್ಕೆ ಹೋಗಬಾರ್ದು. ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಇದು, ತುಂಬ ಲೂಸ್ ಆದರೆ ಮಾಡೋದಕ್ಕೆ ಬರೋದಿಲ್ಲ. ಇವಾಗ ಹಿಟ್ಟನ್ನು ನಾದ್ಕೊಳ್ತಾ ಇದ್ದಾರೆ. ಸಜ್ಜಿ ರೊಟ್ಟೆಯ ವಿಡಿಯೋ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಈಗಾಗಲೇ. ಅದರ ವಿಡಿಯೋ ಕೂಡ ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಆಗುತ್ತೆ. ತುಂಬ ಜನ ಈ ಹೋಳಿಗೆಗಳೆಲ್ಲ ಮಾಡುವಾಗ ಮೈದಾ ಹಿಟ್ಟನ್ನು ಬಳಸ್ತಾರೆ. ಆದರೆ ಆದಷ್ಟು ಮೈದಾ ಹಿಟ್ಟನ್ನು ಉಪಯೋಗಿಸಬೇಡಿ. ಆದಷ್ಟು
ಅದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ಗೋಧಿ ಹಿಟ್ಟಿನಿಂದ ಹೋಳಿಗೆ ಮಾಡಿದ್ರು ಕೂಡ ತುಂಬಾ ಸೂಪರ್ ಆಗಿ ನಾವು ಮಾಡಬಹುದು. ಇವಾಗ ನಿಮ್ಮ ಮುಂದೆನೇ ಉದಾಹರಣೆ ಅಂತಾನೆ ಹೇಳ್ಬಹುದು. ಆ ವಿಡಿಯೋ ಕೂಡ ತುಂಬ ಜನ ನೋಡಿ ಇಷ್ಟಪಟ್ಟಿದ್ದೀರಾ. ಸಕ್ಕರೆ ಮಾತ್ರ ಹಾಕಿದಕ್ಕೆ ಅದನ್ನ ಹಾಕಬೇಡಿ, ಬೆಲ್ಲ ಹಾಕಿ ತೋರಿಸಿ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಬೆಲ್ಲ ಹಾಕಿ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಿಟ್ಟು ನಾದೋದಾಗಿದೆ ಅಲ್ವಾ, ಇದಕ್ಕೆ ಕನಿಷ್ಠ 1 ಅವರ್ ಆದ್ರೂ ನೀವು ಬಿಟ್ಬಿಡ್ಬೇಕಾಗುತ್ತೆ. ಹೋಳಿಗೆನ ತುಂಬಾ ಚೆನ್ನಾಗಿ ಬರಬೇಕು ಅಂತಂದ್ರೆ 1 ಗಂಟೆ 2 ಗಂಟೆ ಬಿಟ್ಟು ನೀವು ಹೋಳಿಗೆಗಳನ್ನ ಮಾಡಿ. ತುಂಬಾ ಅರ್ಜೆಂಟ್ ಇದೆ ಅಂತಂದ್ರೆ ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ಕೊಂಡ್ರು ನಡೆಯುತ್ತೆ. ಅರ್ಜೆಂಟ್ ಇಲ್ಲ ಅಂತಂದ್ರೆ 1 ಗಂಟೆನಾದ್ರೂ ಬಿಟ್ಟು ನೀವು ಮಾಡ್ಕೊಳ್ಳಿ. ಇವಾಗ 2 ಗಂಟೆಯ ನಂತರ ಮತ್ತೆ ಹಿಟ್ಟನ್ನ ಈ ತರ ಮಿದ್ಕೊಳ್ಳೋದು ಅಂತ ಕರಿತೀವಿ ನಾವು. ಹಿಟ್ಟನ್ನ ಚೆನ್ನಾಗಿ ಈ ತರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಮಿದ್ಕೊಳ್ಬೇಕಾಗುತ್ತೆ. ಈ ತರ ಮಾಡೋದ್ರಿಂದ ಹೋಳಿಗೆಗಳನ್ನ ತುಂಬಾನೇ ಚೆನ್ನಾಗಿ ರೆಡಿ ಆಗುತ್ತೆ. ಹಾಗಾಗಿ ಈ ತರ ಹಿಟ್ಟನ್ನ ಚೆನ್ನಾಗಿ ನಾವು ಮಿದ್ಕೊಳ್ಬೇಕಾಗುತ್ತೆ. ಪ್ರತಿ ಸಲ ಕೂಡ ಅಂದ್ರೆ ಹಬ್ಬ ಇರುವಾಗ ಬೇಳೆ ಹೋಳಿಗೆ ಮಾಡಲಿ ಅಥವಾ ಈ ತರ ಶೇಂಗಾ ಹೋಳಿಗೆ ಮಾಡಿದ್ರು ಕೂಡ ನಮ್ಮ ತಾಯಿಯವರು ಉಳ್ಳಿಯನ್ನ ಮಾಡಿ ಕೊಡ್ತಾರೆ. ನಮ್ಮ ಅಕ್ಕ ತುಂಬಾನೇ ಚೆನ್ನಾಗಿ ಹೋಳಿಗೆಗಳೆಲ್ಲ ರೆಡಿ ಮಾಡ್ತಾರೆ. ನೋಡಬಹುದು ಇಲ್ಲಿ ಹಿಟ್ಟು ಚೆನ್ನಾಗಿ ಮಿದ್ಕೊಳ್ಳೋದು ಆಗಿದೆ. ಇವಾಗ ಹೋಳಿಗೆಗಳನ್ನ ಮಾಡೋಣ. ಹೋದ ವರ್ಷ ಮಾಡಿದ ವಿಡಿಯೋ ಒಲೆ ಮೇಲೆ ಮಾಡಿ ತೋರಿಸಿದ್ವಿ. ಈ ಸಲ ನಮ್ಮ ಮನೆಗೆ ಬಂದಿದ್ರು ನಮ್ಮ ತಾಯಿಯವರು. ಹಾಗಾಗಿ ನಮ್ಮ ಮನೆಯಲ್ಲೇ ಮಾಡಿರೋದ್ರಿಂದ ಗ್ಯಾಸ್ ಸ್ಟವ್ ಮೇಲೆ ಮಾಡಿದ್ದೀವಿ. ಅವ್ರ ಮನೆಯಲ್ಲಿ ಮಾಡಿದಾಗ ಮಾತ್ರ ಒಲೆ ಮೇಲೆ ಮಾಡಿ ತೋರಿಸ್ತಾ ಇದ್ದೆ. ಇವಾಗ ನೋಡಬಹುದು ನಮ್ಮ ತಾಯಿಯವರು ಉಳ್ಳಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಒಂದೊಂದಾಗಿ. ಅವರು ಉಳ್ಳೆಗಳನ್ನ ಮಾಡಿ ಕೊಡ್ತಾರೆ. ಇಲ್ಲಿ ನಮ್ಮ ಅಕ್ಕ ಹೋಳಿಗೆಗಳೆಲ್ಲ ರೆಡಿ ಮಾಡ್ತಾರೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂತಂದ್ರೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮ್ಮ ಕಡೆ ಸಾಮಾನ್ಯವಾಗಿ ಮೊದಲಿಗೆ ಅಂದರೆ ರೊಟ್ಟಿ ಮಾಡಲಿ, ಚಪಾತಿ ಮಾಡಲಿ, ಪೂರಿ ಮಾಡಲಿ ಅಥವಾ ಯಾವುದೇ ಹೋಳಿಗೆಗಳನ್ನು ರೆಡಿ ಮಾಡಲಿ ಮೊದಲಿಗೆ ಆಕಳ ನೈವೇದ್ಯವನ್ನು ರೆಡಿ ಮಾಡಿಕೊಳ್ಳುವಂತಹ ಪದ್ಧತಿ. ಹಾಗಾಗಿ ಇಲ್ಲಿ ಚಿಕ್ಕ ಚಿಕ್ಕ 2 ಹೋಳಿಗೆಗಳನ್ನು ರೆಡಿ ಮಾಡಿಕೊಂಡು ಬೇಯಿಸಿದ್ದಾರೆ. ಇವಾಗ ಒಂದೊಂದೇ ಹೋಳಿಗೆಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೋಡಬಹುದು.
ಹೋಳಿಗೆಗಳನ್ನು ಒಂದೇ ದಿವಸಕ್ಕಲ್ಲದೇ ಮತ್ತೆ ಕೂಡ ನೀವು ಊಟ ಮಾಡಬಹುದು ಅಲ್ವಾ. ಹಾಗಾಗಿ ಇವುಗಳನ್ನು ಈ ಥರ ಒಂದು ಬುಟ್ಟಿಯಲ್ಲಿ ನಾನು ಬಟ್ಟೆಯನ್ನು ಹಾಕಿ ಅದರ ಮೇಲೆ ಹಾರಾಕ್ತಾ ಇದ್ದೀನಿ. ಒಂದ್ರ ಮೇಲೆ ಒಂದೇ ಅದೇ ಥರ ಇಕ್ತಾ ಹೋದರೆ ತುಂಬ ಬೇಗ ಹಾಳಾಗುತ್ತೆ ಅಲ್ವಾ ಬಿಸಿ ಬಿಸಿಯಾಗಿ. ಹಾಗಾಗಿ ಸ್ವಲ್ಪ ಗಾಳಿ ಹತ್ತಲಿ ಅಂತಂದ್ಬಿಟ್ಟು ಇಲ್ಲಿ ಒಂದು ಬುಟ್ಟಿಯಲ್ಲಿ ಬಟ್ಟೆಯನ್ನು ಹಾಕಿ ಅದ್ರ ಮೇಲೆ ಈ ಥರ ಹಾಕೊಂಡಿದ್ದೀನಿ, ನೋಡಬಹುದು. ಇಂಥ ಬ್ಯುಸಿ ಲೈಫಲ್ಲಿ ಒಬ್ರನ್ನೊಬ್ರು ಭೇಟಿ ಆಗೋದೇ ಕಷ್ಟ ಅಲ್ವಾ. ಅಂಥದ್ರಲ್ಲಿ ನಮ್ಮ ತಾಯಿ ಮತ್ತು ನಮ್ಮ ಅಕ್ಕ ಬಂದು ಹೋಳಿಗೆಯನ್ನು ಮಾಡಿಕೊಟ್ಟಿದ್ದಾರೆ. ನಾನು ತುಂಬ ಲಕ್ಕಿ ಅಂತಾನೆ ಹೇಳ್ಬೋದು. ಇವಾಗ ಬಿಸಿ ಬಿಸಿಯಾದ ಹೋಳಿಗೆ ಬಿಸಿ ಬಿಸಿಯಾದ ಹಾಲಿನ ಜೊತೆಗೆ ಊಟ ಮಾಡ್ತಾ ಇದ್ದಾರೆ ನಮ್ಮ ತಂದೆಯವರು. ನಮ್ಮ ಮನೆಯಲ್ಲಿ ನಾನೊಬ್ಬಳೇ ಇರ್ತೀನಿ, ಆದರೆ ತುಂಬ ಜನ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಾರೆ. ಅತ್ತೆ ಮಾವ ಇರ್ತಾರೆ, ಹಾಗೆ ನಾದ್ನಿಯಂದ್ರು ಇರ್ತಾರೆ. ಹಾಗಾಗಿ ಅವರನ್ನು ಹೇಳೋದಿಷ್ಟೇ, ನಾನು ಪ್ರತಿಯೊಂದು ಹೆಣ್ಮಗಳಿಗೂ ಕೂಡ ತನ್ನ ಮನೆಗೆ ತನ್ನ ಪೇರೆಂಟ್ಸನ್ನು ಕರೆದು ಊಟ ಮಾಡಿಸೋದು ತುಂಬ ಅಂದರೆ ಒಂಥರ ಮನಸ್ಸಿನಲ್ಲೇ ಉಳ್ಕೊಳ್ಳುತ್ತೆ ಅದು. ಹಾಗಿದ್ದಾಗ ಅವರ ಪೇರೆಂಟ್ಸ್ ಬಂದಾಗ ಅವರನ್ನು ರೆಸ್ಪೆಕ್ಟ್ ಮಾಡಿ, ಹಾಗೆ ಒಂದು ಅನ್ಕಂಫರ್ಟೇಬಲ್ ಥರ ಫೀಲ್ ಮಾಡಿಸೋದಕ್ಕೆ ಹೋಗಬೇಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇಂಥ ವಿಷಯಗಳಲ್ಲೆಲ್ಲ ಲಕ್ಕಿ ಅಂತಾನೆ ಹೇಳ್ಬೋದು. ತವ್ರ ಮನೆಯಲ್ಲಿ ನಾನು ಚಿಕ್ಕವಳು ಅಂತಂದ್ಬಿಟ್ಟು ತುಂಬಾ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಮದುವೆ ಆದಮೇಲೆ ನಮ್ಮ ಅತ್ತೆ ಮಾವ ಕೂಡ ಯಾವುದಕ್ಕೂ ನನಗೆ ಅವರು ವಿರೋಧನ ಮಾಡಿಲ್ಲ. ಹಾಗೆ ನಮ್ಮ ಮನೆಯವರು ಕೂಡ ಯಾವುದಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ. ನಮ್ಮ ಪೇರೆಂಟ್ಸ್ ಬಂದಾಗ ನಮ್ಮ ಅತ್ತೆ ಮಾವು ಕೂಡ ತುಂಬಾ ಖುಷಿಯನ್ನು ಪಡ್ತಾ ಇದ್ರು. ಅವರನ್ನು ಕರ್ಸು ಅಂತ ಅವರೇ ಹೇಳ್ತಾ ಇದ್ರು. ಆ ವಿಷಯದಲ್ಲಂತೂ ನಾನು ಲಕ್ಕಿ ಅಂತಾನೆ ಹೇಳ್ಬೋದು. ಪ್ರತಿ ಸಂಡೇ ಕೂಡ ನಾವು ಇದ್ದ ಊರಲ್ಲೇ ಇರೋದ್ರಿಂದ ಎಲ್ಲರೂ ಕೂಡ ನಮ್ಮ ತವ್ರ ಮನೆಯಲ್ಲಿ ಭೇಟಿ ಆಗ್ತಿರ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ನಗು ಮುಖದಿಂದ ಎಷ್ಟೊಂದು ಎಂಜಾಯ್ ಮಾಡ್ತಾ ಅವರು ಹೋಳಿಗೆಗಳನ್ನು ಮಾಡ್ತಾ ಇದ್ದಾರೆ ಅಂತ. ನಾವೆಲ್ಲರೂ ಕೂಡ ಕೆಲಸಗಳನ್ನು ಮಾಡುವಾಗ ಇದೇ ರೀತಿಯಾಗಿ ಪಾಸಿಟಿವ್ ಆಗಿಯೇ ಯಾವಾಗಲೂ ಕೂಡ ಇರ್ತೀವಿ ಅಂತ ಹೇಳ್ಬೋದು. ನಾವನ್ನು ಮಾಡೋದು ನೋಡ್ಬೇಡ್ರಿ, ನೀವು ಬಿ ನೋಡ್ರಿ, ಕಲೀರಿ, ನಿಮ್ಮ ಮಕ್ಳಿಗೆ ಮುಂದೆ ನೀವು ಬಿ ಕಲ್ಕೋತಾರ, ಮಾಡ್ರಿ, ನೀಡ್ರಿ. ಬರೀ ವಿಡಿಯೋನೇ ನೋಡೋದು ಮಾಡಬೇಡಿ, ನೀವು ಕೂಡ ಹೋಳಿಗೆಯನ್ನು ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಕಲಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ನೋಡಬಹುದು. ಇವಾಗ ಎಲ್ಲ ಹೋಳಿಗೆಗಳನ್ನು ಕೂಡ ಮಾಡೋದು ಆಗಿದೆ. ಎಷ್ಟೊಂದು ರೆಡಿ ಆಗಿದೆ ಅಂತ ನೋಡ್ತಾ ಇದ್ದೀವಿ, ನೋಡಬಹುದು. ಇಲ್ಲಿ ಇವಾಗ 1 kg ಎಷ್ಟಾಗುತ್ತೆ ಅಂತಂದ್ರೆ ನಾವು ಮಾಡುವ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಮ್ಮ ಬೀದರ್ ಕಡೆ ಹೇಳಬೇಕು ಅಂತಂದ್ರೆ ತುಂಬಾ ದೊಡ್ಡ ದೊಡ್ಡ ಹೋಳಿಗೆಗಳನ್ನು ರೆಡಿ ಮಾಡ್ತೀವಿ. ಹಾಗೆ ಈ ಕಡೆ ಧಾರವಾಡ ಸೈಡ್ ನೋಡ್ತಾ ಹೋದ್ರೆ ತುಂಬಾ ಚಿಕ್ಕ ಹೋಳಿಗೆಗಳನ್ನು ಮಾಡ್ತಾರೆ. ಹಾಗಾಗಿ ನಾವು ಯಾವ ಸೈಜ್ನಲ್ಲಿ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಇವಾಗ ಲಾಸ್ಟಲ್ಲಿ ಎಲ್ಲ ಹೋಳಿಗೆ ಕೂಡ ಒಂದೇ ಕಡೆ ಸೇರಿಸಿ ಇಡ್ತಾ ಇದ್ದೀನಿ. ನಮ್ಮ ತವ್ರ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಹೋಳಿಗೆ ಮಾಡಲಿ ಅಥವಾ ಯಾವುದೇ ಬೇರೆ ಹಬ್ಬಗಳಲ್ಲಿ ಬೇಳೆ ಹೋಳಿಗೆ ಮಾಡಿದ್ರು ಕೂಡ, ಹಾಗೆ ಎಳಮಸಿಗೆ ಭಜ್ಜಿ ಮಾಡ್ತಾರಲ್ವಾ, ಅದು ಕೂಡ ಬೇರೆ ಸಮಯದಲ್ಲಿ ಕೂಡ ಅವರು ರೆಡಿ ಮಾಡ್ತಾರೆ. ಈ ಥರದ ಅಡುಗೆಗಳನ್ನು ಮಾಡಿದಾಗ ನಾವು ಎಲ್ರಿಗೂ ಕೂಡ ಆಗುವ ಥರ ಮಾಡ್ತಾರೆ. ಹಾಗಾಗಿ ಅಲ್ಲಿಯೇ ಹೋಗಿ ನಾವು ಊಟ ಮಾಡ್ತೀವಿ.